ಎಲ್ಲ ವಸತಿ ಯೋಜನೆಗಳು ಏನಿದಾವಲ್ಲ ಇವತ್ತು ಕೇಂದ್ರ ಸರ್ಕಾರದ ಇರ್ಬೋದು, ರಾಜ್ಯ ಸರ್ಕಾರದ್ದು, ಇದು ಇವತ್ತು ಬಡ ಜನ ಹಾಗೂ ಕೂಲಿಕಾರ ಇರುವಂಥ ವಾಸ್ತುತ ಸ್ಥಳಗಳು. ಇದಕ್ಕೆ ಮುಖ್ಯವಾಗಿ ಗ್ರ್ಯಾಂಟನ್ನು ಜಾಸ್ತಿ ಮಾಡಬೇಕು ಸರ್ಕಾರದವರು. 2 ವರ್ಷ 3 ವರ್ಷದಿಂದ ನೀವು ಈಗಾಗಲೇ ಒಂದು ಉತ್ತರ ಕೊಟ್ಟರೆ ಮನೆಗಳನ್ನೇ ಕೊಡ್ತಾ ಇಲ್ಲ. ಇದಾಗಬಾರ್ದು ಮಾನ್ಯ ಸಭಾಪತಿಯವರೇ. ಇದು ಭಾಳ ಮುಖ್ಯವಾದಂಥ ಒಂದು ವಸತಿ ಇವತ್ತು. ಇದನ್ನು ನೀವು ಬರೀ 105 ಕೋಟಿ ರೂಪಾಯಿಯನ್ನು ನೀವು ತೆಗೆದಿಟ್ಟಿದ್ದೀರಿ 2025-26. ದಯವಿಟ್ಟು ಇದನ್ನು ಗ್ರ್ಯಾಂಟನ್ನು ಜಾಸ್ತಿ ಮಾಡಿ ಬಡ ಮಕ್ಕಳಿಗೆ ಕೂಲಿಕಾರ ಕೊಡೋದು ಜಾಸ್ತಿ ಮಾಡಬೇಕಾಗಿ ನಾನು ಅದನ್ನು ವಿನಂತಿಸ್ಕೊಳ್ತೀನಿ. ಇನ್ನೊಂದು ತಾವು ಹೇಳಿದಿರಿ, 2 ವರ್ಷದಿಂದ ತಾವು ಹೇಳ್ತಾ ಇದ್ದೀರಿ ಈ ಏನು ಸಹಾಯಧನವನ್ನು ಕೊಡ್ತಾ ಇದ್ದೀರಲ್ಲ ಎಲ್ಲ ಯೋಜನೆ ಅಡಿ ಅದನ್ನು ಪ್ರಸ್ತಾವನೆ ಜಾಸ್ತಿ ಮಾಡಬೇಕು, ಹೆಚ್ಚಿಸ್ಬೇಕಂತ ಹೇಳಿ ಹೇಳ್ತಾ ಇದ್ದೀರಿ. 2 ವರ್ಷದಿಂದ ಇನ್ನೂವರೆಗೂ ಹೆಚ್ಚಿಲ್ಲ. ದಯವಿಟ್ಟು ಅದನ್ನ ಹೆಚ್ಚಿ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ. ಇವತ್ತು ವಸತಿ ಭಾಳ ಮುಖ್ಯವಾಗಿ ಬಡ ಜನ ಇರುವಂಥದ್ದು. ಮತ್ತು ಇನ್ನೊಂದು ತಾವು ಕೇಂದ್ರ ಸರ್ಕಾರದ ವಸತಿ ಯೋಜನೆಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ವಸತಿ ಯೋಜನೆಗಳ ಅನುದಾನ ಬಿಡುಗಡೆ ಮಾಡಲು ಬಾಕಿ ಇರುವುದಿಲ್ಲ ಅಂತೀರ. ಅದಕ್ಕೆ ಏನಾಗಿದೆ ಕೇಂದ್ರ ಸರ್ಕಾರದ ಮಾಹಿತಿ ಕೊಡಿ. ಯಾಕೆ ಅದನ್ನು ಬಿಡುಗಡೆ ಮಾಡ್ತಿಲ್ಲ, ಎಷ್ಟು ದುಡ್ಡು ಬರ್ತಾ ಇದೆ ಅದನ್ನು ವಿವರವಾಗಿ ಹೇಳಿ. ಸಾಕಷ್ಟು ಇವತ್ತು ಕೇಂದ್ರ ಸರ್ಕಾರದ ಸ್ಕೀಮ್ಗಳಿದ್ದಾವೆ ಇವತ್ತು ವಸತಿಗೋಸ್ಕರ. ಅದನ್ನೆಲ್ಲ ನೀವು ಸರ್ಕಾರ ಜಾಯಿಂಟಾಗಿ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀರಾ ಏನು, ಅದ್ರ ಬಗ್ಗೆನೂ ವಿವರವಾಗಿ ಕೊಟ್ಟಿಲ್ಲ. ತಾವು ಅದನ್ನು ದಯವಿಟ್ಟು ಕೊಡಬೇಕಾಗಿ ನಾನು ಸಭಾಪತಿ ಮುಖಾಂತರ ವಿನಂತಿಸ್ಕೊಡ್ತೀನಿ. ಸಚಿವ್. ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಹೇಳ್ದಂಗೆ ನಾನು ಅದಕ್ಕಿಂತ ಮುಂಚೆನೇ ಹೇಳಿದೆ, ನಮ್ಮ ಚಿಂತನೆ ಇದೆ, ಸರ್ಕಾರದ ಚಿಂತನೆ ಇದೆ. ULB ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ ಏನಿವತ್ತು 1,20,000 ಕೊಡ್ತೀವಿ, ಅದಕ್ಕೆ ಜನರಲ್ಗೆ 3.5 ಲಕ್ಷ ಮಾಡಬೇಕು, SC/STಗೆ 4 ಲಕ್ಷ ಮಾಡಬೇಕಂತ ಚಿಂತನೆ ಇದೆ. ಅದ್ರ ಜೊತೆಯಲ್ಲಿ ಸದಸ್ಯರು ಹೇಳ್ದಂಗೆ ಬಡವ್ರ ಮನೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಈಗ ನಮ್ಮ ಸ್ಲಮ್ ಬೋರ್ಡ್ದೇ ಉದಾಹರಣೆ ನಾನು ಕೊಡ್ತೀನಿ. ನಾನು ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು 10 ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿರೋದು, ಈಗಿಲ್ಲ, 10 ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿರೋದು. ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ ಜನರಲ್ಗೆ 1.5 ಲಕ್ಷ ಕೊಡ್ತಾರೆ, SC/ST ಇದ್ದರೆ 2 ಲಕ್ಷ ಕೊಡ್ತಾರೆ. ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. 4.5 ಲಕ್ಷ ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಈಗ ಬೆನಿಫಿಷರಿ ಪೇಮೆಂಟಿಗೆ ಒಟ್ಟಾಗಿ ನಮಗೆ ಸ್ಲಮ್ ಬೋರ್ಡ್ಗೆ ಹೇಳ್ತೀನಿ, ಸ್ಲಮ್ ಬೋರ್ಡ್ಗೆ 1,80,253 ಮನೆಗೆ 7,400 ಕೋಟಿ. ಅದೇ ಥರ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಅಂತೀವಿ ನಾವು, ಅದಕ್ಕೆ 47,860 ಮನೆಗೆ 2,100 ಕೋಟಿ, ಒಟ್ಟಾಗಿ 9,500 ಕೋಟಿ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು. ಬರೀ 10 ವರ್ಷದಲ್ಲಿ ಬೆನಿಫಿಷರಿ ಬರೀ ಕೊಟ್ಟಿರೋದು 310 ಕೋಟಿ ಕೊಟ್ಟವ್ರೆ. 5,000 ಕೊಟ್ಟವ್ರೆ, 10,000 ಕೊಟ್ಟವ್ರೆ, 15,000 ಆದಮೇಲೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ನಾನು ಸರ್, ಹಿಂದಿನ ಸರ್ಕಾರದಲ್ಲೇ ನಾವು ಮನೆಗಳಿಗೆ ಸ್ಯಾಂಕ್ಷನ್ ಮಾಡಿದ್ದು, ಬಡವ್ರಿಗೆ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಅಂದರೆ 7.5 ಲಕ್ಷದಲ್ಲಿ 4.5 ಲಕ್ಷ ಬಡವ್ರು ಕೊಡಬೇಕಾಗ್ತದೆ, ಅವ್ರು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ ಅಂತ ಹೇಳ್ಬಿಟ್ಟು 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಸರ್ಕಾರ ವತಿಯಿಂದಾನೆ 4 ಲಕ್ಷ ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡಿ ಹೋದ ವರ್ಷದಲ್ಲಿ ನಾವು 10 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. 36,789 ಮನೆಗಳು ಕೊಟ್ವಿ. ಈಗ ಬರೋ ತಿಂಗಳು ಜನವರಿಯಲ್ಲಿ 24ನೇ ತಾರೀಕಿಗೆ 42,000 ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ನಾವು ಸರ್ಕಾರ ವತಿಯಿಂದಾನೆ. ಏನಕ್ಕಂದರೆ ಬಡವ್ರು ಕೊಡೋಕ್ಕೆ ಸಾಧ್ಯ, ನೀವು ಹೇಳ್ತಾರೆ ಸರಿ, ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಸರ್ಕಾರ ವತಿಯಿಂದ ಕಟ್ಟಬೇಕಂತ ತೀರ್ಮಾನ ಮಾಡಿದ್ವಿ. ಅದರ ಜೊತೆಲಿ ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ 1,20,000 ಏನೇನೂ ಆಗಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ ಕನಿಷ್ಠ ಅವರೇ ಕಟ್ಕೊಂಡ್ರು ಕನಿಷ್ಠ ಒಂದು 3.5ರಿಂದ 4 ಲಕ್ಷ ಆಗ್ತದೆ. ಅವ್ರು ಬಡವ್ರು ಪಾಪ ಎಲ್ಲಿಂದ ತರಕ್ಕೆ ಸಾಧ್ಯ? ಹಾಗಾಗಿ ತೊಂದರೆ ಕಷ್ಟ ಆಗ್ತಾಯಿದೆ. ಹಾಗಾಗಿ ನಾವು 3.5-4 ಲಕ್ಷ ಮಾಡಬೇಕಂತ ಸರ್ಕಾರ ಚಿಂತನೆ ಇದೆ. ಮನೆ ಮುಖ್ಯಮಂತ್ರಿ ಇಲ್ಲ ಮಾಡುವ ಹೆಚ್ಚನ. ಈಗ ತಾವು ತಮ್ಮ ಸರ್ಕಾರದಲ್ಲಿ ತಾವು 3 ಲಕ್ಷ ಮಾಡಿದ್ರೆ ನಾವು 5 ಲಕ್ಷ ಮಾಡ್ಬೋದಾಗಿತ್ತು. ತಾವು ಆ ಚಿಂತನೆ ಅದು ಮಾಡಿಲ್ಲ. ತಾವು 5 ಲಕ್ಷ, ನಾವು 4 ಲಕ್ಷ, 1,20,000 ಇಲ್ಲ ಅದು ಬರೋರೆ ಯಡಿಯೂರಪ್ಪ ಇಲ್ಲ. ಒಳ್ಳೇದೇ, ಬಡವ್ರಿಗೆ ಎಷ್ಟು ಮಾಡಿದ್ರು ಒಳ್ಳೇದು. ನೀವು ಹೇಳ್ತಾರೆ ಒಳ್ಳೆ ಇಲ್ಲ. ನಾನು ಏನಿಗೆ ಹೇಳಿದೆ ಅಂದರೆ, BJP ಕಾಲದಲ್ಲಿ 1-2 ಲಕ್ಷ ಮಾಡಿದರೆ ನಾವು 5 ಲಕ್ಷ ಮಾಡ್ಬೋದಾಗಿತ್ತು, 1,20,000. ಹಾಗಾಗಿ ಈಗ ನಮ್ಮ ಸರ್ಕಾರದಲ್ಲಿ ಆ ಚಿಂತನೆ ಇದೆ. ಬಡವ್ರು ಒಳ್ಳೇದು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಬರೋ ಬಜೆಟಲ್ಲಿ ಮಾಡುವ ಅಂತ ಹೇಳಿದ್ದಾರೆ. 2 ವರ್ಷದಿಂದ ಯಾವುದೂ ಟಾರ್ಗೆಟ್ ಇಲ್ಲ. ಆಮೇಲೆ ನಿಮ್ಮಲ್ಲಿ ಪೇಮೆಂಟ್ ಪೆಂಡಿಂಗ್ ಇತ್ತು. ಈಗ ತಾವು ಹೇಳಿದ್ದೀರ ಧಾರವಾಡ, ಗದಗ, ಹಾವೇರಿಯಲ್ಲಿ. ಧಾರವಾಡಲ್ಲಿ ಟೋಟಲ್ ಪೇಮೆಂಟ್ 17 ಕೋಟಿದಲ್ಲಿ ಟೋಟಲ್ ಒಟ್ಟಾಗಿ 8,11 ಲಕ್ಷ ಪೆಂಡಿಂಗ್ ಇದೆ. ಎಲ್ಲಿ? ಧಾರವಾಡ, ಗದಗ, ಹಾವೇರಿಯಲ್ಲಿ. ಕೇಂದ್ರ ಸರ್ಕಾರ ಅದು ಗದಗ, ಧಾರವಾಡ ಎಲ್ಲ ಸೇರಿ ಒಟ್ಟಾಗಿ 33 ಕೋಟಿ ಪೆಂಡಿಂಗ್ ಇದೆ. ಸಾಫ್ಟ್ವೇರ್ ಸ್ವಲ್ಪ ಸಮಸ್ಯೆ ಇತ್ತು, 1 ತಿಂಗಳಲ್ಲಿ ಆ ಪೇಮೆಂಟ್ಗಳು ರಿಲೀಸ್ ಮಾಡಿ. ಓಕೆ.
ಉಮಾಶ್ರೀ ಪರವಾಗಿ ಐವನ್ ಡಿಸೋಜ. ಚುಕ್ಕೆ ಗುರುತಿನ ಪ್ರಶ್ನೆ 342 ಡಾಕ್ಟರ್ ಉಮಾಶ್ರೀ ಪರವಾಗಿ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರನ್ನು ಕೇಳಬಯಸ್ತಾ ಇದೆ. ನಾನು ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಉತ್ತರದಲ್ಲಿ ಮಾನ್ಯ ಸದಸ್ಯರ ಪ್ರಶ್ನೆ ಆಗಿತ್ತು, RTO ಕಚೇರಿಗಳಲ್ಲಿ ಇತ್ತೀಚೆಗೆ ನಡೆದ ಅಕ್ರಮ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಎಷ್ಟು ದಾಖಲಾಗಿದೆ ಅಂತ ಕೇಳಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಒಂದೇ ಪ್ರಕರಣ ದಾಖಲಾಗಿದೆ ಅಂತೇಳಿ ಮಾನ್ಯ ಮಂತ್ರಿಗಳು ಉತ್ತರವನ್ನು ನೀಡಿದ್ದಾರೆ. ಬಟ್ ಇದು ಸರಿಯಲ್ಲ ಅಂತ ಹೇಳೋದು ನನ್ನ ಗಮನಕ್ಕೆ ಬಂದಿದೆ. ಒಂದು ಪತ್ರಿಕೆಯಲ್ಲಿ, ವಿಜಯವಾಣಿ ಪತ್ರಿಕೆಯಲ್ಲಿ RTO ಕಚೇರಿಯಲ್ಲಿ ಅಕ್ರಮ ಲೈಂಗಿಕ ದೌರ್ಜನ್ಯ 5 ಪ್ರಕರಣಗಳನ್ನು ಹೇಳಿದ್ದಾರೆ. ಯಾವುದು ಲೈಂಗಿಕ ಪ್ರಕರಣ ಇದೆ, ಯಾವುದು ಅಕ್ರಮ ನಡೆದಿದೆ, ದೌರ್ಜನ್ಯ ನಡೆದಿದೆ, ಈ ಪ್ರಕರಣದ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಸಚಿವರ ಉತ್ತರ 2 ವರ್ಷದಲ್ಲಿ 1 ಪ್ರಕರಣ ಮಾತ್ರ ದಾಖಲಾಗಿರ್ತದೆ